ನಮಸ್ಕಾರ. ಇವತ್ತು ಸಿಂಹ ರಾಶಿಯ ಬಗ್ಗೆ ಮಾತನಾಡೋಣ. ಸಿಂಹ ರಾಶಿಯು ಅಗ್ನಿತತ್ವ ರಾಶಿಯಾಗಿದ್ದು ಸ್ಥಿರ ರಾಶಿಯಾಗಿರುತ್ತದೆ ಮತ್ತು ಇದರ ಅಧಿಪತಿ ರವಿಗೆ ಉಚ್ಚ ಸ್ಥಾನ ಮೇಷವಾಗಿದ್ದರೂ ಮೂಲ ತ್ರಿಕೋಣ ಸಿಂಹ ರಾಶಿಯಾಗಿರುತ್ತದೆ. ಸಿಂಹ ರಾಶಿಗೆ ಎರಡನೇ ಆಧಿಪತ್ಯ ಬುಧ ಕನ್ಯಾ ರಾಶಿಯಾಗಿದ್ದು ಮಾರಕ ಸ್ಥಾನವಾಗಿರುತ್ತದೆ. ಅದೇ ತರಹ 8 ಮೀನರಾಶಿಯಾಗಿದ್ದು ಮೀನರಾಶಿ ಮಾರಕನಾಗಿರುತ್ತಾನೆ ಮತ್ತು ಗುರು ಸಹ ಮಾರಕನಾಗಿರುತ್ತಾನೆ. ಮೇಷ ಸ್ಥಾನವು ಸಿಂಹ ರಾಶಿಗೆ ಬಾಧಕ ಸ್ಥಾನವಾಗಿದ್ದು ಕುಜನು ಸಹ ಬಾಧಕಾಧಿಪತಿಯಾಗಿರುತ್ತಾನೆ. ಒಳ್ಳೆಯ ಸ್ಥಾನದಲ್ಲಿದ್ದರೆ ಬಾಧಿಸುವುದಿಲ್ಲ. ಮತ್ತು 11 ಬುಧನ ಸ್ಥಾನವಾಗಿರುತ್ತದೆ. ಬುಧ ರವಿ ಇಬ್ಬರು ಮಿತ್ರರು ಆದ್ದರಿಂದ ಬುಧನು ಈ ರಾಶಿಗೆ ಹೆಚ್ಚಿಗೆ ಬಾಧಿಸುವುದಿಲ್ಲ. ಮತ್ತು ದುಸ್ಥಾನಗಳು 3 ತುಲಾ ರಾಶಿ ಶುಕ್ರ ಮೊದಲನೆಯ ಮಾರಕನಾಗುತ್ತಾನೆ. ಮತ್ತು 6 ಮಕರ ಶನಿಯು ಸಹ ಸಿಂಹರಾಶಿಗೆ ಮಾರಕನಾಗುತ್ತಾನೆ, ಬಾಧಿಸುತ್ತಾನೆ. ಮತ್ತು 12 ಚಂದ್ರ ರವಿಗೆ ಸ್ನೇಹಿತನಾದರೂ ಸಹ ರಾಶಿಯ ದೃಷ್ಟಿಯಿಂದ ಆತನು ಬಾಧಿಸುತ್ತಾನೆ. ಕರ್ಕಾಟಕ ರಾಶಿಯು ಮಾರಕ ಸ್ಥಾನವಾಗಿರುತ್ತದೆ. ಮತ್ತು 7 ಸಪ್ತಮ ಸ್ಥಾನವಾಗಿದ್ದರೂ ಮಾರಕ ಸ್ಥಾನವಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಯಾಕೆ ಅಂದರೆ ಕುಂಭ ರಾಶಿ ಅಧಿಪತಿ ಶನಿಗೂ ರವಿಗೂ ವೈರತ್ವವಿರುವುದರಿಂದ ಶನಿಯನ್ನು ಬಾಧಕಾಧಿಪತಿ ಎಂತಲೂ ಮಾರಕಾಧಿಪತಿ ಎಂತಲೂ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಸಿಂಹರಾಶಿಯ ಲಕ್ಷಣಗಳು.